ಇಬ್ಬರು ಟ್ವಿನ್ ಬ್ರದರ್ರು ಮತ್ತು ಅವರ ತಾಯಿಯ ನಡುವಿನ ಸಂಬಂಧವನ್ನು ಆಧರಿಸಿದೆ. ಮೂವಿ ಸ್ಟಾರ್ಟಿಂಗ್ ನಲ್ಲಿ ನಾವು ಆ ಟ್ವಿನ್ ಬ್ರದರ್ ಅನ್ನು ನೋಡ್ತೇವೆ. ಅವರು ಯಾವಾಗಲೂ ಒಟ್ಟಿಗೆ ಇರುತ್ತಾರೆ ಮತ್ತು ಒಟ್ಟಿಗೆ ಆಡ್ತಾರೆ. ಅವರು ಪರಸ್ಪರ ಪ್ರೀತಿಸುತ್ತಾರೆ. ಒಂದು ಹೆಸರು ಇಲಿಯಾಸ್ ಮತ್ತು ಇನ್ನೊಂದು ಹೆಸರು ಲೂಕಾಸ್. ಲೂಕಾಸ್ ಹೆಚ್ಚಾಗಿ ಶಾಂತವಾಗಿರುತ್ತಾನೆ. ಇಲಿಯಾಸ್ ಅವನ ಬ್ರದರ್ ಲೂಕಾಸ್ ಅನ್ನು ತುಂಬಾ ನೋಡಿಕೊಳ್ತಾನೆ. ಒಂದು ದಿನ ಅವರ ಮಾಮ್ ಮನೆಯಲ್ಲಿ ಇರಲಿಲ್ಲ. ಅವರು ಮನೆಯ ಹೊರಗೆ ಗೇಮ್ ಆಡುತ್ತಿದ್ರು. ಆದ್ರೆ ಸ್ವಲ್ಪ ಟೈಮ್ ನಂತರ ಅವರ ಮಾಮ್ ಮನೆಗೆ ಹಿಂದಿರುಗಿದಾಗ ಆಕೆಯ ಮುಖದ ಮೇಲೆ ಅನೇಕ ಬ್ಯಾಂಡೇಜ್ಗಳಿರುವುದನ್ನು ಅವರು ನೋಡಿದರು. ಅವಳು ಮೊದಲ ನೋಟಕ್ಕೆ ಭಯಾನಕವಾಗಿ ಕಾಣುತ್ತಾಳೆ. ಆದ್ರೆ ಜೇಸನ್ ಅವರ ಮುಖಕ್ಕೆ ಯಾರೋ ಪ್ಲಾಸ್ಟಿಕ್ ಸರ್ಜರಿ ಮಾಡಿದ್ದಾರೆ ಅಂತ ನಮ್ಗೆ ತಿಳಿದಿದೆ. ಅಥವಾ ಯಾರಾದರೂ ಆಕ್ಸಿಡೆಂಟ್ ಅನ್ನು ಎದುರಿಸಿದ್ದರೆ ಆಗ ಮುಖದ ಮೇಲೆ ಈ ರೀತಿಯ ಬ್ಯಾಂಡೇಜ್ಗಳು ಇರಬಹುದು. ಅಮ್ಮ ಯಾಕೆ ಹೀಗೆ ಮುಖಕ್ಕೆ ಬ್ಯಾಂಡೇಜ್ ಹಾಕಿದ್ದಾಳೆಂದು ಅವರಿಗೆ ಅರ್ಥವಾಗಲಿಲ್ಲ. ಈಗ ಎಲಿಯಾಸ್ ಅವನ ತಾಯಿಗೆ ಏನಾಯಿತು ಅಂತ ಕೇಳ್ತಾನೆ. ಅವಳು ಸ್ಪಷ್ಟ ಉತ್ತರವನ್ನು ನೀಡುವುದಿಲ್ಲ. ನಂತರ ಮಾಮ್ ಮತ್ತು ಮಗ ಮಾತನಾಡಲು ಸ್ಟಾರ್ಟ್ ಮಾಡ್ತಾರೆ. ಇದರರ್ಥ ಇಲಿಯಾಸ್ ಮತ್ತು ಅವನ ತಾಯಿ ಇಲ್ಲಿ ಅವನ ಮಾಮ್ ಲುಕಾಸ್ನನ್ನು ಇಗ್ನೋರ್ ಮಾಡುತ್ತಿದ್ದುದನ್ನು ನಾವು ಗಮನಿಸುತ್ತೇವೆ. ಅವಳು ಇಲಿಯಾಸ್ ಜೊತೆ ಮಾತನಾಡುತ್ತಿದ್ದಳು. ಅದರ ನಂತರ ಅವಳು ಇಲಿಯಾಸ್ಗೆ ಅವನ ರೂಮಿಗೆ ಹೋಗುವಂತೆ ಹೇಳ್ತಾರೆ. ಆಗ ಅವರ ಮಾಮ್ ಜ್ಯೂಸ್ ತಂದಾಗ ನೋಡ್ತೇವೆ. ಅವಳು ಅದನ್ನು ಇಲಿಯಾಸ್ಗೆ ಕೊಡ್ತಾಳೆ. ಅವಳು ಅದನ್ನು ಲುಕಾಸ್ಗೆ ನೀಡುವುದಿಲ್ಲ. ನನಗೂ ಜ್ಯೂಸ್ ಬೇಕು ಅಂತ ಅಣ್ಣನ ಕಿವಿಯಲ್ಲಿ ಲೂಕಾಸ್ ಹೇಳ್ತಾನೆ. ಇಲಿಯಾಸ್ ಅವನ ತಾಯಿಗೆ ಅದನ್ನು ಹೇಳ್ತಾನೆ. ಆಗಲೂ ಅವನ ಮಾಮ್ ಲೂಕಾಸ್ಗೆ ಜ್ಯೂಸ್ ಕೊಡುವುದಿಲ್ಲ. ಅವಳು ನಿರಂತರವಾಗಿ ಲೂಕಾಸ್ ಅನ್ನು ಇಗ್ನೋರ್ ಮಾಡುತ್ತಿದ್ದ ಸಬ್ಜೆಕ್ಟ್ ಏನೆಂದು ತಿಳಿದಿಲ್ಲ. ಅವಳು ಅವನೊಂದಿಗೆ ಮಾತನಾಡುತ್ತಿರಲಿಲ್ಲ. ಹೀಗೆ 1-2 ದಿನಗಳು ಕಳೆಯುತ್ತವೆ. ಆದ್ರೆ ಅವರ ತಾಯಿಯ ನಡವಳಿಕೆಯು ಒಂದೇ ಆಗಿರುತ್ತದೆ. ಅವಳು ಮಾತನಾಡಬೇಕಾದಾಗ ಅವಳು ಇಲಿಯಾಸ್ನೊಂದಿಗೆ ಮಾತನಾಡ್ತಾಳೆ. ಈಗ ಇಲಿಯಾಸ್ ರಾತ್ರಿ ಹಲ್ಲುಜ್ಜಲು ಹೋದಾಗ ಅವನು ವಾಶ್ರೂಮ್ ನಲ್ಲಿ ಸ್ಟ್ರೇಂಜ್ ಆದ ಜಿರಳೆಯನ್ನು ನೋಡ್ತಾನೆ. ಅದು ಇತರ ಜಿರಳೆಗಳಿಗಿಂತ ತೆವಳುವ ಮತ್ತು ಗಾತ್ರದಲ್ಲಿ ದೊಡ್ಡದಾಗಿತ್ತು. ಅವನು ಅದನ್ನು ಹಿಡಿದಿಟ್ಟುಕೊಂಡು ಅದನ್ನು ಜಾರ್ನಲ್ಲಿ ಮುಚ್ಚುತ್ತಾನೆ. ಅದರಲ್ಲಿ ಈಗಾಗಲೇ ಅನೇಕ ಜಿರಳೆಗಳು ಇದ್ದವು. ಆಗ ಬ್ರದರ್ರು ಎಂದರೆ ಇಲಿಯಾಸ್ ಮತ್ತು ಲೂಕಾಸ್ ತಮ್ಮ ರೂಮ್ ನಲ್ಲಿ ಗೇಮ್ ಆಡುತ್ತಿದ್ರು. ಅವರ ಮಾಮ್ ಅಲ್ಲಿಗೆ ಬರ್ತಾರೆ. ಅವರಿಂದ ಮೊಬೈಲ್ ಕಸಿದುಕೊಳ್ಳುವಾಗ ಅವಳು ಹೇಳ್ತಾರೆ, ನಾನು ನಿಂಗೆ ಎಷ್ಟು ಬಾರಿ ಅರ್ಥ ಮಾಡಿಕೊಳ್ಳಬೇಕು, ನೀನು ಯಾಕೆ ಬೇಗ ಮಲಗಲಿಲ್ಲ. ಇಲ್ಲಿಯೂ ಅವಳು ಇಲಿಯಾಸ್ ಜೊತೆ ಮಾತನಾಡುತ್ತಿದ್ದಾಳೆ. ಇಲಿಯಾಸ್ ನನ್ನ ಕಂಡೀಷನ್ ಚೆನ್ನಾಗಿಲ್ಲ ಎನ್ನುತ್ತಾಳೆ. ಮತ್ತು ನೀವು ತಡರಾತ್ರಿಯಲ್ಲಿ ಎಚ್ಚರವಾಗಿರಲು ನಾನು ಬಯಸುವುದಿಲ್ಲ. ಮತ್ತು ನೀವು ಆಡಲು ಬಯಸಿದರೆ ಹೊರಗೆ ಗೇಮ್ ಆಡಿ. ಯಾರಾದರೂ ನನ್ನ ಬಗ್ಗೆ ಕೇಳಿದರೆ ನನ್ನ ಕಂಡೀಷನ್ ಚೆನ್ನಾಗಿಲ್ಲ ಮತ್ತು ನಾನು ಮಲಗುತ್ತಿದ್ದೇನೆ ಅಂತ ಅವರಿಗೆ ಹೇಳಿ. ಹೀಗೆ ಹೇಳಿದ ನಂತರ ಅವರ ಮಾಮ್ ಲೈಟ್ ಆಫ್ ಮಾಡಿ ಅಲ್ಲಿಂದ ತೆರಳುತ್ತಾರೆ. ಲುಕಾಸ್ ಅವನ ಬ್ರದರ್ ಇಲಿಯಾಸ್ಗೆ ಅವನ ತಾಯಿಯೊಂದಿಗೆ ಏನಾಯಿತು ಅಂತ ತಿಳಿದಿಲ್ಲ ಅಂತ ಭಯಪಡ್ತಾ ಹೇಳ್ತಾನೆ. ಅವಳು ಇನ್ನು ನನ್ನೊಂದಿಗೆ ಮಾತನಾಡುತ್ತಿಲ್ಲ ಅಂತ. ಆಕೆಯ ಸರ್ಜರಿಯ ಅಡ್ಡ ಪರಿಣಾಮ ನನ್ನ ಬ್ರದರ್ ಇರಬಹುದು ಅಂತ ಇಲಿಯಾಸ್ ಹೇಳ್ತಾರೆ. ಬಹುಶಃ ಅವಳು ನೋವಿನಿಂದ ಬಳಲುತ್ತಿದ್ದಾಳೆ. ಅದರ ನಂತರ ಅವರು ಮಲಗುತ್ತಾರೆ. ಈಗ ಯಾರಾದರೂ ಡೆಲಿವರಿ ಬಾಯ್ ಅಥವಾ ಯಾವುದೇ ವಿಸಿಟರ್ ಆಗಿದ್ದರೆ ಅವರ ಮನೆಯಿಂದ ಹೊರಗೆ ಬರ್ತಾರೆ. ಅವರ ಮಾಮ್ ತಾನು ನಿದ್ರಿಸುತ್ತಿದ್ದೇನೆ ಅಂತ ಈ ನಾಟಕವನ್ನು ಆಡ್ತಾರೆ. ಅವರ ತಾಯಿಯ ನಡವಳಿಕೆಯು ಅವರ ಮಕ್ಕಳಿಗೆ ಸ್ಟ್ರೇಂಜ್ ಅನಿಸಿತು. ತಮ್ಮ ಮಾಮ್ ಯಾಕೆ ಹೀಗೆ ಮಾಡುತ್ತಿದ್ದಾರೆ ಅಂತ ಅವರಿಗೆ ಅರ್ಥವಾಗಲಿಲ್ಲ. ಕನ್ನಡಿಯಲ್ಲಿ ಅವನನ್ನು ನೋಡುವಾಗ ಅವರ ಮಾಮ್ ಆಗಾಗ್ಗೆ ವಿಲಕ್ಷಣವಾಗಿ ಪ್ರತಿಕ್ರಿಯಿಸುತ್ತಾರೆ. ಅವಳು ಅವಳನ್ನು ಬಹಳ ಟೈಮ್ ನಿಂದ ನೋಡ್ತಾಳೆ. ಆಕ್ಸಿಡೆಂಟ್ ನಂತರ ಅವಳು ಅವಳ ಮುಖವನ್ನು ಒಪ್ಪಿಕೊಳ್ಳುತ್ತಿಲ್ಲ. ನಮ್ಗೆ ಸ್ಪಷ್ಟವಾಗಿ ಏನನ್ನು ಹೇಳಿಲ್ಲ. ಈ ವೇಳೆ ಮಕ್ಕಳಿಬ್ಬರು ಹೊರಗಡೆ ಇದ್ರು. ಅವರು ಬೆಕ್ಕನ್ನು ನೋಡ್ತಾರೆ. ಅವರ ಮಾಮ್ ಸಾಕು ಪ್ರಾಣಿಗಳನ್ನು ಸಾಕಲು ಬಿಡುತ್ತಿರಲಿಲ್ಲ. ಗುಟ್ಟಾಗಿ ಆ ಬೆಕ್ಕನ್ನು ತಲೆ ಕೆಳಗಾಗಿ ತಂದು ಬಾಕ್ಸ್ ನಲ್ಲಿಟ್ಟು ಬಚ್ಚಿದ್ದಾರೆ. ಆದ್ರೆ ಅವರ ತಾಯಿಯು ಈ ಧ್ವನಿಯನ್ನು ಕೇಳ್ತಾರೆ. ಇಲ್ಲಿ ನಾವು ನೋಡುವ ಸೀನ್ ಬಹಳ ನಿಗೂಢವಾಗಿದೆ. ಅವರ ತಾಯಿಯ ಮುಖವನ್ನು ಬ್ಯಾಂಡೇಜ್ ಇಲ್ಲದೆ ತೋರಿಸಲಾಗಿದೆ ಒಂದು ಕಡೆ ಭಂಗಿಯಲ್ಲಿ. ಆದ್ರೆ ಅವಳು ಅವಳ ಮಕ್ಕಳ ಧ್ವನಿಯನ್ನು ಕೇಳುತ್ತಿದ್ದಂತೆ ಅವಳು ಮತ್ತೆ ಬ್ಯಾಂಡೇಜ್ ಹಾಕಿದಳು. ಈ ಕ್ರಿಯೆಯಿಂದ ಅವಳ ಮುಖಕ್ಕೆ ಹಾನಿಯಾಗಿದೆಯೇ ಅಥವಾ ಇಲ್ಲವೇ ಅಂತ ಅವರು ಅನುಮಾನಿಸುತ್ತಾರೆ. ಮಾಮ್ ಅವಳ ಮಗುವಿನ ರೂಮಿಗೆ ಹೋದಾಗ ಅವರ ರೂಮಿಗೆ ಬೀಗ ಹಾಕಲಾಗಿತ್ತು. ಅವಳು ಆಕ್ರಮಣಕಾರಿಯಾಗುತ್ತಾಳೆ. ಎಲಿಯಾಸ್ ರೂಮ್ ನನ್ನು ಓಪನ್ ಮಾಡಿದಾಗ ಅವಳು ಅವರ ರೂಮ್ ಅನ್ನು ಚೆಕ್ ಮಾಡಲು ಸ್ಟಾರ್ಟ್ ಮಾಡ್ತಾಳೆ. ಅವರು ಏನೋ ಮರೆ ಮಾಡುತ್ತಿದ್ದಾರೆ ಅಂತ. ಅವಳು ಲುಕಾಸ್ ಹಾಸಿಗೆಯಿಂದ ಲೈಟರ್ ಅನ್ನು ಕಂಡುಕೊಂಡಳು. ಅವಳು ಅದರ ಬಗ್ಗೆ ಇಲಿಯಾಸ್ನನ್ನು ಕೇಳುತ್ತಾಳೆ. ನಿಮ್ಗೆ ಆ ಲೈಟರ್ ಎಲ್ಲಿಂದ ಬಂತು? ಕೆಲವು ಬುಕ್ ಗಳನ್ನು ಸುಟ್ಟಿದ್ದಕ್ಕಾಗಿ ಇಲಿಯಾಸ್ ಅವಳ ತಾಯಿಗೆ ಹೇಳ್ತಾನೆ. ನಾನು ಅದನ್ನು ತಪ್ಪಾಗಿ ಯೂಸ್ ಮಾಡುತ್ತಿಲ್ಲ. ಅವನು ಪಶ್ಚಾತ್ತಾಪ ಪಡ್ತಾನೆ ಅಂತ ಅವಳ ಮಾಮ್ ಅವನಿಗೆ ಹೇಳ್ತಾರೆ ಅಂತ ಹೇಳಿ ಅಲ್ಲಿಂದ ಹೊರಟಳು. ಇಬ್ರು ಚಿಂತಿತರಾಗುತ್ತಾರೆ. ಅವರು ತಮ್ಮ ತಾಯಿಯನ್ನು ನೋಡಲು ಸ್ಟಾರ್ಟ್ ಮಾಡ್ತಾರೆ. ಅವರ ಮಾಮ್ ಕಾಡಿನ ಕಡೆಗೆ ಹೋಗುತ್ತಿದ್ರು ಸ್ಟ್ರೇಂಜ್ ಕೃತ್ಯಗಳನ್ನು ಮಾಡುವಾಗ. ಮತ್ತು ಕಾಡನ್ನು ತಲುಪಿದ ನಂತರ ಅವಳು ಅವಳ ಹೆಡ್ ಅನ್ನು ವೇಗವಾಗಿ ಅಲುಗಾಡಿಸಲು ಸ್ಟಾರ್ಟ್ ಮಾಡ್ತಾಳೆ. ಅವಳು ಹಿಂದಿನ ಸೀನ್ ಅನ್ನು ನೆನಪಿಸಿಕೊಳ್ಳುತ್ತಿದ್ದಳಂತೆ. ಆದ್ರೆ ಇದರ ನಡುವೆ ಇದು ಲುಕಾಸ್ ಮತ್ತು ಇಲಿಯಾಸ್ ಅವರ ಕನಸು ಅಂತ ನಾವು ತಿಳಿದುಕೊಂಡಿದ್ದೇವೆ. ಅವರ ಕನಸುಗಳು ಹೇಗೆ ಒಂದೇ ಆಗಿದ್ದವು ಅಂತ ನೀವು ಯೋಚಿಸುತ್ತಿರಬೇಕು. ಚಿತ್ರದ ಕೊನೆಯಲ್ಲಿ ನಿಮ್ಗೆ ತಿಳಿಯುತ್ತದೆ. ಈಗ ಎಲಿಯಾಸ್ ಅವಳ ತಾಯಿಯ ರೂಮಿಗೆ ಹೋಗ್ತಾನೆ. ಅವಳು ಎಚ್ಚರವಾಗಿದ್ದಾಳೆ ಅಥವಾ ಮಲಗಿದ್ದಾಳೆ ಅಂತ ನೋಡಲು ಅವನು ಅವನ ಜಿರಳೆಯನ್ನು ಅವಳ ಮುಖದ ಮೇಲೆ ಹಾಕ್ತಾನೆ. ಆ ಜಿರಳೆ ಅವಳ ಬಾಯಿಯೊಳಗೆ ಹೋಗುತ್ತದೆ. ಆದ್ರೆ ಆಕೆ ಏಳಲಿಲ್ಲ. ಅದರಿಂದ ಅವಕಾಶ ಪಡೆದು ಅಮ್ಮನ ರೂಮ್ ನಿಂದ ಒಳಗೆ ಬರ್ತಾರೆ. ಕೆಲವು ಸಬ್ಜೆಕ್ಟ್ ಗಳನ್ನು ನೋಡಲು ಸ್ಟಾರ್ಟ್ ಮಾಡಿ. ಆ ವಸ್ತುಗಳ ನಡುವೆ ಅವರ ಫ್ಯಾಮಿಲಿಯ ಆಲ್ಬಮ್ ಇತ್ತು. ಅವರು ಚಿತ್ರಗಳನ್ನು ನೋಡಿದಾಗ ಅವರು ತಮ್ಮ ತಾಯಿಯಂತಹ ಹುಡುಗಿಯನ್ನು ನೋಡ್ತಾರೆ. ಅವರು ಅದೇ ಬಟ್ಟೆಗಳನ್ನು ಧರಿಸಿದ್ದರು. ಅವರು ಶ್ರೀಮಂತರಾಗಿದ್ರು. ಬಹುಶಃ ಅವಳು ತಮ್ಮ ತಾಯಿಯ
ನೋಡಿಲ್ಲ ಅಂತ ಅವರು ಭಾವಿಸ್ತಾರೆ. ಬಹುಶಃ ನಾವು ಚಿತ್ರದಲ್ಲಿ ಕಾಣುವ ಲೇಡಿ ನಾನು ನಮ್ಮ ತಾಯಿಯ ಸಿಸ್ಟರ್. ನಾವು ನಮ್ಮ ಚಿಕ್ಕಮ್ಮನನ್ನು ನೋಡಿಲ್ಲ. ಬಹುಶಃ ನಮ್ಮ ಚಿಕ್ಕಮ್ಮ ಈ ಮನೆಯನ್ನು ಆಕ್ರಮಿಸಿಕೊಳ್ಳಲು ಬಯಸ್ತಾರೆ. ಬಹುಶಃ ಅವಳು ನಮ್ಮನ್ನು ಕೊಲ್ಲಲು ಬಯಸ್ತಾಳೆ. ನಾವು ಅವಳ ಮೇಲೆ ಕಣ್ಣಿಡುತ್ತೇವೆ ಅಂತ ಅವರು ಹೇಳ್ತಾರೆ. ಅವರು ತಮ್ಮ ತಾಯಿಯ ರೂಮಿಗೆ ಹೋಗಿ ಅಲ್ಲಿ ಸೀಕ್ರೆಟ್ ಆಗಿ ರೆಕಾರ್ಡರ್ ಅನ್ನು ಇರಿಸ್ತಾರೆ. ಆದ್ರಿಂದ ಅವರು ಅವಳನ್ನು ಕೇಳಬಹುದು. ಅದರ ನಂತರ ಅವರು ಮನೆಯನ್ನು ಸ್ವಚ್ಛಗೊಳಿಸಲು ಸ್ಟಾರ್ಟ್ ಮಾಡ್ತಾರೆ. ಅಷ್ಟರಲ್ಲಿ ಅವರು ತಮ್ಮ ಬೆಕ್ಕನ್ನು ನೋಡ್ತಾರೆ ಮತ್ತು ಅದು ಸತ್ತಿತ್ತು. ಅದನ್ನು ನೋಡಿ ಅವರು ಆಕ್ರಮಣಕಾರಿಯಾಗುತ್ತಾರೆ. ಖಂಡಿತ ಅದನ್ನು ನಮ್ಮ ಮಾಮ್ ಮಾಡ್ತಾರೆ. ಅವಳಿಗೆ ಏನಾಯಿತೋ ಗೊತ್ತಿಲ್ಲ. ಅವರ ತಾಯಿಗೆ ಸ್ವಚ್ಛತೆ ಇಷ್ಟ. ಅವಳು ಅವಳ ಮನೆಯಲ್ಲಿ ಸಾಕು ಪ್ರಾಣಿಗಳನ್ನು ಸಾಕಲು ಬಯಸುವುದಿಲ್ಲ. ಆದ್ರಿಂದ ಅವರು ಅವಳ ವಿರುದ್ಧ ಸ್ವೇಚ್ಛೆಯಿಂದ ಒಂದು ತೊಟ್ಟಿಯನ್ನು ತೆಗೆದುಕೊಂಡು ಅದರಲ್ಲಿ ನೀರು ತುಂಬಿಸಿ ಅದರಲ್ಲಿ ಸತ್ತ ಬೆಕ್ಕನ್ನು ಹಾಕ್ತಾರೆ. ಮಾಮ್ ಅಲ್ಲಿಗೆ ಬಂದಾಗ ಆ ಟ್ಯಾಂಕ್ ನೋಡಿ ಕೋಪದಿಂದ ಬರುತ್ತಾಳೆ. ಅವಳು ಇಲಿಯಾಸ್ ಬಳಿ ಹೋಗಿ ನಿನ್ನ ಪ್ರಾಬ್ಲಮ್ ಏನು ಅಂತ ಹೇಳ್ತಾರೆ. ನೀವು ಯಾಕೆ ಸ್ಟ್ರೇಂಜ್ ಆಗಿ ವರ್ತಿಸುತ್ತಿದ್ದೀರಿ? ನೀವು ಸ್ಟ್ರೇಂಜ್ ಆಗಿ ವರ್ತಿಸುತ್ತಿರುವುದು ನಾನಲ್ಲ ಅಂತ ಇಲಿಯಾಸ್ ಹೇಳ್ತಾರೆ. ಮತ್ತು ನೀವು ನನ್ನ ತಾಯಿಯಲ್ಲ. ಈಗ ನೀನು ಯಾರೇ ಆಗಿದ್ದರೂ ತಕ್ಷಣ ಹೇಳು ನನ್ನ ಮಾಮ್ ಎಲ್ಲಿದ್ದಾಳೆ ಅಂತ. ನಿಮ್ಮ ಮಾಮ್ ಎಲ್ಲಿದ್ದಾರೆ ಅಂತ ನಾನು ನಿಮ್ಗೆ ಹೇಳುತ್ತೇನೆ ಅಂತ ಹೇಳಿದರು. ಅದರ ನಂತರ ಅವಳು ಅವನನ್ನು ರೂಮ್ ನಲ್ಲಿ ಲಾಕ್ ಮಾಡ್ತಾಳೆ. ನಾನು ನಿನ್ನ ಮಾಮ್ ಅಂತ ಹೇಳ್ತಾರೆ. ನಿನಗೆ ಗೊತ್ತಿಲ್ಲದಂತೆ ವರ್ತಿಸುತ್ತಿದ್ದೀಯಾ? ನಿಮ್ಮ ಮಾಮ್ ಯಾರು? ಅದರೊಂದಿಗೆ ಅವಳು ಅವಳ ರೂಮಿಗೆ ಬರುತ್ತಾಳೆ. ಸ್ವಲ್ಪ ಟೈಮ್ ನಂತರ ಅವಳು ಅಳಲು ಸ್ಟಾರ್ಟ್ ಮಾಡ್ತಾಳೆ. ಇನ್ಫ್ಯಾಕ್ಟ್ ಅವಳು ನೋವು ಅನುಭವಿಸುತ್ತಿದ್ದಳು. ಅವಳು ಅವಳ ಪ್ರೀತಿಯ ಮಗನನ್ನು ಹೊಡೆದಿದ್ದಾಳೆ ಅಂತ. ಮತ್ತೊಂದೆಡೆ ಇಲಿಯಾಸ್ ಕೂಡ ದುಃಖಿತನಾಗಿದ್ದನು. ಲೂಕಾಸ್ ಅವರನ್ನು ಸಮಾಧಾನಪಡಿಸುತ್ತಿದ್ರು. ಬ್ರದರ್ನಾದರೂ ಪರವಾಗಿಲ್ಲ, ನಾವು ಮಗನಾಗುತ್ತೇವೆ. ಅದು ಅವಳು ನಮ್ಮ ಮಾಮ್ ಅಥವಾ ಬೇರೆ ಯಾರೋ ಅಂತ ತಿಳಿಸಿ. ಅದನ್ನು ಕೇಳಿದ ಇಲಿಯಾಸ್ ಅಲ್ಲೇ ಮಲಗುತ್ತಾನೆ. ಅವನು ಅವನ ತಾಯಿಯ ಹೊಟ್ಟೆಯನ್ನು ಕತ್ತರಿಸಿದ ಕನಸನ್ನು ನೋಡ್ತಾನೆ. ಅವಳ ಹೊಟ್ಟೆಯಿಂದ ಅನೇಕ ಜಿರಳೆಗಳು ಹೊರಬರ್ತವೆ. ಇದರರ್ಥ ಈ ಜಿರಳೆಗಳು ಯಾವಾಗಲೂ ಇಲಿಯಾಸ್ನ ಐಡಿಯಾನಲ್ಲಿ ಉಳಿಯುತ್ತವೆ. ಯಾಕೆ ಅಂತ ಗೊತ್ತಿಲ್ಲ. ಲುಕಾಸ್ ಮತ್ತು ಇಲಿಯಾಸ್ ತಮ್ಮ ತಾಯಿಗೆ ಹೆದರುತ್ತಿದ್ರು. ಆದ್ರಿಂದ ಬೆಳಿಗ್ಗೆ ಅವರು ತಮ್ಮ ಬಾಗಿಲನ್ನು ಲಾಕ್ ಮಾಡಿದ್ರು. ಆದ್ರೆ ಅವರ ಮಾಮ್ ಅದನ್ನು ನೋಡ್ತಾಳೆ. ಅವಳು ಈ ಬಾರಿ ಕೋಪದಿಂದ ಏನನ್ನೂ ಹೇಳಲಿಲ್ಲ. ಅವಳು ಪ್ರೀತಿಯಿಂದ ಹೇಳ್ತಾರೆ, ಮಗ ಇಲಿಯಾಸ್, ಡೋರ್ ತೆರೆಯಿರಿ, ನಾನು ನಿನ್ನನ್ನು ತುಂಬಾ ಪ್ರೀತಿಸುತ್ತೇನೆ. ನಿನಗೆ ಏನು ಬೇಕೋ ಅದನ್ನು ಮಾಡುತ್ತೇನೆ. ನಾನು ನಿಮ್ಮೊಂದಿಗೆ ಆಡುತ್ತೇನೆ. ಇಲಿಯಾಸ್ ಅದನ್ನು ನಂಬಲಿಲ್ಲ. ಆದ್ರೆ ಇನ್ನೊಂದು ಬದಿಯಲ್ಲಿ ಅವಳು ಇನ್ನೂ ಲೂಕಾಸ್ನೊಂದಿಗೆ ಮಾತನಾಡುತ್ತಿಲ್ಲ ಅಂತ ಅವನು ಯೋಚಿಸುತ್ತಿದ್ದನು. ಅಂದರೆ ಅವಳು ನಮ್ಮನ್ನು ಬೇರ್ಪಡಿಸಲು ಬಯಸ್ತಾಳೆ ಮತ್ತು ಅವಳು ನಮ್ಮ ತಾಯಿಯಾಗಲು ಸಾಧ್ಯವಿಲ್ಲ. ಸರಿ, ಅವನು ಡೋರ್ ಓಪನ್ ಮಾಡ್ತಾನೆ. ಈಗ ನಾವು ಆ ಬ್ಯಾಂಡೇಜ್ ಇಲ್ಲದೆ ಅವರ ತಾಯಿಯನ್ನು ಮೊದಲ ಬಾರಿಗೆ ನೋಡ್ತೇವೆ. ಅವಳ ಮುಖ ಈಗ ವಾಸಿಯಾಗಿದೆ. ಇದೀಗ ಚೇತರಿಸಿಕೊಂಡಿದೆ. ಅವಳು ಅವಳ ಮಗ ಇಲಿಯಾಸ್ ಅನ್ನು ಪ್ರೀತಿಯಿಂದ ನೋಡುತ್ತಿದ್ದಳು. ಆದ್ರೆ ಇಲಿಯಾಸ್ ಅವನ ಬ್ರದರ್ ಲೂಕಾಸ್ನೊಂದಿಗೆ ಅಲ್ಲಿಂದ ಓಡ್ತಾನೆ. ಅವನು ಮನೆಯ ಹೊರಗೆ ಹೋಗ್ತಾನೆ. ಅವರು ಚರ್ಚ್ಗೆ ಹೋಗ್ತಾರೆ. ನಮ್ಮ ಮಾಮ್ ನಮ್ಮನ್ನು ದಬ್ಬಾಳಿಕೆ ಮಾಡುತ್ತಿದ್ದಾರೆ ಅಂತ ಅವರು ಫಾದರ್ಗೆ ಹೇಳ್ತಾರೆ. ಮತ್ತು ಅವಳು ನಮ್ಮ ತಾಯಿಯೋ ಇಲ್ಲವೋ ಗೊತ್ತಿಲ್ಲ, ಪ್ಲೀಸ್ ಈ ಸಬ್ಜೆಕ್ಟ್ ನಲ್ಲಿ ಏನೋ ಮಾಡಿ. ಆದ್ರೆ ಫಾದರ್ ಹೇಳ್ತಾರೆ, ಇಂದಿನ ಮಕ್ಕಳು ಪೇರೆಂಟ್ಸ್ ಏನೋ ಹೇಳಿದರೆ ಮಕ್ಕಳು ಅದನ್ನು ಅನುಭವಿಸ್ತಾರೆ. ನನ್ನೊಂದಿಗೆ ಬಾ, ನಿನ್ನ ಮನೆಗೆ ಬಿಡುತ್ತೇನೆ. ಅದರೊಂದಿಗೆ ಅವನು ಅವರನ್ನು ಮನೆಗೆ ಕರೆದೊಯ್ಯುತ್ತಾನೆ. ಇದು ಏಕೆ ನಡೆಯುತ್ತಿದೆ ಅಂತ ಅವರು ತಮ್ಮ ತಾಯಿಗೆ ಹೇಳ್ತಾರೆ. ನಾನು ಕೆಲವು ಬಾರಿ ಅಪಘಾತಕ್ಕೆ ಒಳಗಾಗಿದೆ ಅಂತ ಅವರ ಮಾಮ್ ಫಾದರ್ಗೆ ಹೇಳ್ತಾರೆ. ಆ ಟೈಮ್ಲಿ ನನ್ನ ಹಸ್ಬೆಂಡ್ ನನ್ನನ್ನು ತೊರೆದಿದ್ರಿಂದ ನಾನು ಟೆನ್ಷನ್ ನಲ್ಲಿದ್ದೆ. ಬಹುಶಃ ಅದರಿಂದ ಅವರು ಡಿಪ್ರೆಷನ್ಗೆ ಒಳಗಾಗಿರಬಹುದು. ಇಲ್ಲಿ ಅವರ ತಾಯಿಯ ಮುಖದ ಮೇಲೆ ಬ್ಯಾಂಡೇಜ್ ಅಪಘಾತದಿಂದಾಗಿ ಅಂತ ತಿಳಿದು ಬಂದಿದೆ. ಇದರರ್ಥ ಆಕೆಯ ಫೇಸ್ ಆ ಅಪಘಾತದಲ್ಲಿ ಹಾನಿಗೊಳಗಾಗಿದೆ ಅಥವಾ ವಿರೂಪಗೊಂಡಿದೆ ಮತ್ತು ಅವರು ಸರ್ಜರಿಯ ಪ್ರಾಸೆಸ್ ನ ಮೂಲಕ ಹೋಗಿದ್ದಾರೆ. ಅದನ್ನು ಕೇಳಿದ ಫಾದರ್ ಅಲ್ಲಿಂದ ಹೊರಟು ಹೋಗ್ತಾರೆ. ನಂತರ ಮಾಮ್ ಆ ಮಕ್ಕಳನ್ನು ಮನೆಯೊಳಗೆ ಕರೆದುಕೊಂಡು ಹೋಗ್ತಾಳೆ. ನನ್ನ ಮಕ್ಕಳು ನನಗೆ ಹೆದರುತ್ತಾರೆ ಅಂತ ಅವಳು ದುಃಖಿಸುತ್ತಿದ್ದಳು. ನಂತರ ಅವಳು ಅವಳ ಮೆಡಿಸಿನ್ ಅನ್ನು ತೆಗೆದುಕೊಂಡು ಮಲಗುತ್ತಾಳೆ. ಆದ್ರೆ ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ದಾಗ ಕೈಕಾಲು ಬ್ಯಾಂಡೇಜ್ ಇತ್ತು. ಅವರನ್ನು ಕಟ್ಟಲಾಗಿತ್ತು. ಅವರ ಮಕ್ಕಳು ಅವಳ ಹತ್ತಿರ ನಿಂತಿದ್ದರು. ಅವರ ಮುಖದ ಮೇಲೆ ಮಾಸ್ಕ್ ಧರಿಸಿರುವಾಗ ಅವರು ತಮ್ಮ ತಾಯಿಗೆ ಹೇಳ್ತಾರೆ, ನಮ್ಮ ಮಾಮ್ ಎಲ್ಲಿದ್ದಾರೆ ಹೇಳಿ, ಮತ್ತು ನೀವು ಯಾರು? ನೀನು ನನ್ನನ್ನು ಏಕೆ ಅರ್ಥ ಮಾಡಿಕೊಳ್ಳುತ್ತಿಲ್ಲ ಅಂತ ಅವರ ಮಾಮ್ ಹೇಳ್ತಾರೆ. ನಾನು ನಿನ್ನ ಮಾಮ್ ಇಲಿಯಾಸ್. ಆಗ ಇಲಿಯಾಸ್ ಹೇಳ್ತಾನೆ, ನೀನು ಲೂಕಾಸ್ ಜೊತೆ ಏಕೆ ಮಾತನಾಡುತ್ತಿಲ್ಲ? ಅದರ ಮೇಲೆ ಅವರ ಮಾಮ್ ಅಳಲು ಸ್ಟಾರ್ಟ್ ಮಾಡ್ತಾರೆ. ಇದು ಕೂಡ ಸಿನಿಮಾದ ಕೊನೆಯಲ್ಲಿ ಬಹಿರಂಗವಾಗಲಿದೆ. ಅವರು ತಮ್ಮ ತಾಯಿಯನ್ನು ಟಾರ್ಚರ್ ಮಾಡಲು ಸ್ಟಾರ್ಟ್ ಮಾಡ್ತಾರೆ. ಇಲಿಯಾಸ್ ಟ್ವಿನ್ ಸಿಸ್ಟರ್ ನ ಇದ್ದ ಫೋಟೋವನ್ನು ಅವಳಿಗೆ ತೋರಿಸ್ತಾನೆ. ನಿನ್ನಂತೆಯೇ ಕಾಣುವ ಹುಡುಗಿಯನ್ನು ನೋಡು ಅಂತ ಅವನು ಹೇಳ್ತಾನೆ. ಅವಳು ಯಾರು? ಅವರ ಮಾಮ್ ಅವರು ನನ್ನ ಫ್ರೆಂಡ್ ಮತ್ತು ಅವರ ಮುಖ ನನ್ನನ್ನು ಹೋಲುತ್ತದೆ ಅಂತ ಹೇಳ್ತಾರೆ. ಅದಕ್ಕಾಗಿಯೇ ನಾವು ಅದೇ ಡ್ರೆಸ್ಸಿಂಗ್ ಮಾಡುತ್ತೇವೆ. ಇಲಿಯಾಸ್ ಆಕ್ರಮಣಕಾರಿಯಾಗ್ತಾನೆ. ನೀವು ಸುಳ್ಳು ಹೇಳುತ್ತಿದ್ದೀರಿ ಅಂತ ಅವರು ಹೇಳ್ತಾರೆ. ಅದರೊಂದಿಗೆ ಅವನು ಅವಳ ಮುಖದ ಮೇಲೆ ನೀರನ್ನು ಎಸೆದನು. ನನ್ನ ತಪ್ಪಿಲ್ಲ ಮಗ ಅಂತ ಇಲಿಯಾಸ್ನ ಮಾಮ್ ಅಳಲು ತೋಡಿಕೊಂಡರು. ನಾನು ನಿನ್ನ ತಾಯಿ. ನಾನು ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವಂತೆ ಮಾಡುವುದು ಹೇಗೆ? ಇಲಿಯಾಸ್ ಅವಳ ಮೇಲೆ ದಯೆ ತೋರಿದನು. ಏಕೆಂದ್ರೆ ಅಮ್ಮನ ಮುಖದ ಮೇಲೆ ನೀರು ಎರಚಿದ್ದಕ್ಕೆ ಅವನಿಗೆ ಬೇಸರವಾಗಿತ್ತು. ಇದು ತುಂಬಾ ಕೆಟ್ಟ ಸಬ್ಜೆಕ್ಟ್. ಅದರೊಂದಿಗೆ ಅವನು ಅವಳ ಕೈಕಾಲುಗಳನ್ನು ತೆರೆಯಲು ಹೊರಟನು. ಇದರ ನಡುವೆ ನೀವು ಏನು ಮಾಡುತ್ತಿದ್ದೀರಿ ಅಂತ ಲುಕಾಸ್ ಅವನಿಗೆ ಹೇಳ್ತಾನೆ. ಈ ರೀತಿ ಯಾರನ್ನು ನಾವು ಅರ್ಥ ಮಾಡಿಕೊಳ್ಳುವುದಿಲ್ಲ. ಅವಳ ಮುಖಕ್ಕೆ ನೀರು ಎರಚುತ್ತಾ ಚೆನ್ನಾಗಿ ಮಾಡಿದ್ದೀಯಾ? ನಮ್ಮ ಅಮ್ಮನ ಮುಖದಲ್ಲಿ ಮಚ್ಚೆ ಇತ್ತು.
ಲೇಡಿ ಫೇಕ್ ಮಚ್ಚೆ ಮೇಲೆ ಹಾಕಿದ ನೀರಿನಿಂದ ಅದು ತೊಳೆಯಲ್ಪಟ್ಟಿದೆ ನೋಡಿ. ನಂತರ ಅವನು ಅವನ ತಾಯಿಯನ್ನು ಕೇಳ್ತಾನೆ, ನೀವು ಈ ಫೇಕ್ ಮಚ್ಚೆಯನ್ನು ಏಕೆ ಮಾಡುತ್ತೀರಿ? ನೀನು ನಮ್ಮ ತಾಯಿಯಲ್ಲ ಎಂಬುದು ಈಗ ದೃಢಪಟ್ಟಿದೆ. ಸರ್ಜರಿಯ ಟೈಮ್ನಲ್ಲಿ ನನ್ನ ಮಗನಿಗೆ ನನ್ನ ಮುಖದಲ್ಲಿ ಅನೇಕ ಬದಲಾವಣೆಗಳಾಗಿವೆ ಅಂತ ಇಲಿಯಾಸ್ ಮಾಮ್ ಹೇಳ್ತಾರೆ. ಅದಕ್ಕಾಗಿಯೇ ನನ್ನ ಮಚ್ಚೆಯನ್ನು ತೆಗೆದು ಹಾಕಲಾಯಿತು. ಆಗ ಲೂಕಾಸ್ ಇಲಿಯಾಸ್ಗೆ ಇನ್ನೊಂದು ಸಬ್ಜೆಕ್ಟ್ ಹೇಳ್ತಾನೆ. ಅವನನ್ನು ಕೇಳಿದ ನಂತರ ಅವನು ಅವನ ತಾಯಿಯ ವಿಡಿಯೋವನ್ನು ಅವಳಿಗೆ ತೋರಿಸ್ತಾನೆ. ನನ್ನ ತಾಯಿಯ ಕಣ್ಣುಗಳು ಕಂದು ಕಲರ್ದಾಗಿದ್ದವು ಅಂತ ಅವರು ಹೇಳ್ತಾರೆ. ಆದ್ರೆ ನಿಮ್ಮ ಕಣ್ಣುಗಳು ನೀಲಿ. ನನ್ನ ಮಗ ಕಂದು ಕಲರ್ ನನ್ನ ಕಾಂಟ್ಯಾಕ್ಟ್ ಲೆನ್ಸ್ ಅಂತ ಅವಳ ಮಾಮ್ ಹೇಳ್ತಾರೆ. ನನ್ನ ಕಣ್ಣುಗಳು ನೀಲಿ. ನಾನು ಮಲಗಿದಾಗ ನಾನು ಅವುಗಳನ್ನು ಹಾಕುತ್ತೇನೆ. ಆದ್ರೆ ಇಬ್ರು ಅವಳನ್ನು ನಂಬಲಿಲ್ಲ. ಅವರು ತಮ್ಮ ತಾಯಿಯ ಮುಖದ ಮೇಲೆ ಟೇಪ್ ಹಾಕ್ತಾರೆ. ಆಗ ಅವರ ಮನೆಗೆ ಯಾರೋ ಬರ್ತಾರೆ. ಅವರು ಕೆಲವು ನಿಧಿ ಸಂಗ್ರಹಿಸುವ ಜನರಾಗಿದ್ರು. ಇಲಿಯಾಸ್ ಅವನ ತಾಯಿಯ ಬ್ಯಾಗ್ ನಿಂದ ಕದ್ದ ನಂತರ ಅವರಿಗೆ ಸ್ವಲ್ಪ ಹಣವನ್ನು ನೀಡ್ತಾನೆ. ಇದರಿಂದ ಅವರು ಅಲ್ಲಿಂದ ತಕ್ಷಣ ಹೋಗಬಹುದು. ಆದ್ರೆ ಅವರ ತಾಯಿಗೆ ಯಾರಾದರೂ ತೊಂದರೆ ಇದೆ ಅಂತ ಭಾವಿಸಿದಾಗ ಅವರು ಕಿರುಚಲು ಸ್ಟಾರ್ಟ್ ಮಾಡ್ತಾರೆ. ಬಾಯಿಂದ ಟೇಪ್ ತೆಗೆದಿದ್ದಾಳೆ. ಆದ್ರೆ ಎಲಿಯಾಸ್ ಅವನ ತಾಯಿಯ ಧ್ವನಿಯನ್ನು ಕೇಳಿದಾಗ ಅವನು ಹೆದರುತ್ತಾನೆ. ಅವನು ತಕ್ಷಣ ಮೇಲಕ್ಕೆ ಹೋಗ್ತಾನೆ. ಯಾರಾದರೂ ಇಲ್ಲಿಗೆ ಬಂದರೆ ಇಲಿಯಾಸ್ನನ್ನು ಬಂಧಿಸಲಾಗುತ್ತದೆ. ಅವನು ಕೋಪದಿಂದ ಅಡಿಸಿವ್ ಗಮ್ ಅನ್ನು ಎತ್ತುತ್ತಾನೆ ಮತ್ತು ಆ ಗಮ್ನಿಂದ ಅವನ ತಾಯಿಯ ತುಟಿಗಳನ್ನು ಮುಚ್ಚುತ್ತಾನೆ. ಬಹಳ ಟೈಮ್ ಕಳೆದಿದೆ. ಇಲಿಯಾಸ್ ಅವನ ತಾಯಿಗೆ ತಿನ್ನಲು ಏನನ್ನು ನೀಡದಿದ್ದಕ್ಕಾಗಿ ಪಶ್ಚಾತ್ತಾಪ ಪಡ್ತಾನೆ. ಅವಳನ್ನು ಹಸಿವಿನಿಂದ ಬಿಡ್ತಾನೆ. ಅವನು ಅವಳಿಗೆ ಪಿಜ್ಜಾ ತರುತ್ತಾನೆ. ಅವನು ಕತ್ತರಿಗಳನ್ನು ಎತ್ತಿಕೊಂಡು ಅವನ ತಾಯಿಯ ತುಟಿಗಳಿಂದ ಅಂಟಿಕೊಳ್ಳುವ ಗಮ್ ಅನ್ನು ಹಾಕಲು ಸ್ಟಾರ್ಟ್ ಮಾಡ್ತಾನೆ. ಆದ್ರೆ ಈ ಕಾರ್ಯವಿಧಾನದ ಟೈಮ್ಲಿ ಅವನ ತಾಯಿಯ ತುಟಿಗಳು ಕತ್ತರಿಸುತ್ತವೆ. ಅವಳು ಬಹಳಷ್ಟು ಬ್ಲಡ್ ಅನ್ನು ಕಳೆದುಕೊಂಡಳು. ಇದರಿಂದ ಬೆಡ್ಶೀಟ್ ಕೂಡ ಕೊಳೆಯಾಗುತ್ತದೆ. ಬೆಡ್ಶೀಟ್ ಬದಲಾಯಿಸಲು ಕೇಳ್ತಾನೆ. ಆದ್ರೆ ಅವನ ತಾಯಿಗೆ ಅವಕಾಶ ಸಿಗುತ್ತಿದ್ದಂತೆ ಅಲ್ಲಿಂದ ಓಡಿ ಹೋಗ್ತಾಳೆ. ಅವಳು ಅವಳ ಮನೆಯಿಂದ ಹೊರಬರುತ್ತಿದ್ದಂತೆ ನಿಶ್ಶಕ್ತಿನಿಂದ ಮೂರ್ಛೆ ಹೋಗ್ತಾಳೆ ಮತ್ತು ಕೆಳಗೆ ಬೀಳುತ್ತಾಳೆ. ಸ್ವಲ್ಪ ಟೈಮ್ ನಂತರ ಅವಳು ಅವಳ ಪ್ರಜ್ಞೆಗೆ ಬಂದಾಗ ಆ ಅಂಟಿಕೊಳ್ಳುವ ಗಮ್ ಅನ್ನು ನೆಲದ ಮೇಲೆ ಸ್ಥಿರಗೊಳಿಸಿದಳು. ಅವಳ ಕಣ್ಣುಗಳು ಕೂಡ ಅಂಟಿಕೊಂಡಿದ್ದವು. ಈ ಸೀನ್ ತುಂಬಾ ಕೆಟ್ಟದಾಗಿತ್ತು. ಅಷ್ಟರಲ್ಲಿ ಇಲಿಯಾಸ್ ಅಲ್ಲಿಗೆ ಬರ್ತಾನೆ. ನೀವು ನನಗೆ ಹೇಳುತ್ತೀರಾ ಅಥವಾ ನಾನು ನಿಮ್ಗೆ ಹೆಚ್ಚಿನ ಪಾಠಗಳನ್ನು ನೀಡಬೇಕೆ ಅಂತ ಅವರು ಹೇಳ್ತಾರೆ. ನೀನು ನನ್ನ ತಾಯಿಯಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಇಲ್ಲದಿದ್ದರೆ ನಾನು ನಿಂಗೆ ಅದನ್ನು ಮಾಡಲು ಸಾಧ್ಯವಿಲ್ಲ. ಯಾರು ಅಂತ ಹೇಳದಿದ್ದರೆ ಆಗ ಮನೆಗೆ ಬೆಂಕಿ ಹಚ್ಚುತ್ತೇನೆ. ನೀನು ಅದರಲ್ಲಿ ಸುಡುವಿರಿ. ಅವರ ಮಾಮ್ ಕಿರುಚಲು ಸ್ಟಾರ್ಟ್ ಮಾಡ್ತಾರೆ. ಇಲಿಯಾಸ್ ನಾನು ನಿನ್ನ ಮಾಮ್ ಅಂತ ಕಿರುಚುತ್ತಾ ಹೇಳ್ತಾರೆ. ನೀವು ಯಾಕೆ ಅರ್ಥ ಮಾಡಿಕೊಳ್ಳುತ್ತಿಲ್ಲ? ನಿಮ್ಮ ತಾಯಿಯನ್ನು ಕೊಲ್ಲುತ್ತೀರಾ? ನೀನು ನಮ್ಮ ತಾಯಿಯಲ್ಲ ಅಂತ ಲೂಕಾಸ್ ಹೇಳ್ತಾನೆ. ನಮ್ಮ ಮಾಮ್ ನಮ್ಮನ್ನು ದಬ್ಬಾಳಿಕೆ ಮಾಡುವುದಿಲ್ಲ. ಸರ್ಜರಿಯ ಟೈಮಲ್ಲಿ ನನ್ನ ಮಗ ನಾನು ಅಸಭ್ಯವಾಗಿ ವರ್ತಿಸಿದ್ದೇನೆ ಅಂತ ಅವರ ಮಾಮ್ ಹೇಳ್ತಾರೆ. ನಿಮ್ಮ ತಂದೆಯು ನಮ್ಮನ್ನು ಅಗಲಿದ್ದಾರೆ. ಅದರ ನಂತರ ಆ ಆಕ್ಸಿಡೆಂಟ್ ಮತ್ತು ಇತರ ಸಬ್ಜೆಕ್ಟ್ಗಳು. ನಾನು ತುಂಬಾ ಅಸಮಾಧಾನಗೊಂಡಿದ್ದೆ ಅಂತ ನಿಮ್ಗೆ ತಿಳಿದಿದೆ. ಇದರಿಂದಾಗಿ ನಾನು ಆಕ್ರಮಣಕಾರಿಯಾಗಿದ್ದೆ. ಆದ್ರೆ ಈಗ ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಮತ್ತು ಮೊದಲಿನಂತೆ ನಿನ್ನೊಂದಿಗೆ ಆಡುತ್ತೇನೆ ಅಂತ ಭರವಸೆ ನೀಡುತ್ತೇನೆ. ನಿನ್ನ ತಾಯಿಯನ್ನು ಬಿಟ್ಟು ಬಿಡು. ಎಲಿಯಾಸ್ ಹೇಳ್ತಾನೆ, ಲುಕಾಸ್ ಬಗ್ಗೆ ಏನು? ನೀನು ನನ್ನ ಪ್ರೀತಿಯ ಬ್ರದರ್ದೊಂದಿಗೆ ಏಕೆ ಮಾತನಾಡುತ್ತಿಲ್ಲ? ಅವನ ತಪ್ಪೇನು? ಮತ್ತು ಚಿತ್ರದ ಸಂಪೂರ್ಣ ಸ್ಟೋರಿಯನ್ನು ಇಲ್ಲಿ ಬಹಿರಂಗಪಡಿಸಲಾಗುತ್ತದೆ. ಈ ಸಬ್ಜೆಕ್ಟ್ ಅನ್ನು ಒಪ್ಪಿಕೊಳ್ಳಿ ಅಂತ ಇಲಿಯಾಸ್ ಮಾಮ್ ಹೇಳ್ತಾರೆ. ನಿಮ್ಮ ಬ್ರದರ್ ಲೂಕಾಸ್ ಈಗ ಈ ಜಗತ್ತಿನಲ್ಲಿಲ್ಲ ಅಂತ. ನಾನು ಕೂಡ ಈ ಸಬ್ಜೆಕ್ಟ್ ಅನ್ನು ಕಷ್ಟಪಟ್ಟು ಒಪ್ಪಿಕೊಂಡೆ. ನಿನ್ನ ಮೈಂಡ್ ಯಾಕೆ ಅದನ್ನು ಒಪ್ಪುತ್ತಿಲ್ಲ ಅಂತ ನನಗೆ ಗೊತ್ತು. ಈ ಸಬ್ಜೆಕ್ಟ್ ಅನ್ನು ಮರೆತು ಬಿಡೋಣ. ಆ ಆಕ್ಸಿಡೆಂಟ್ ದಿನ ನಿನ್ನ ಬ್ರದರ್ ಸತ್ತದ್ದು ನಿನ್ನಿಂದಲ್ಲ. ಇನ್ಫ್ಯಾಕ್ಟ್ ಅವರು ಎಲಿಯಾಸ್ನ ಸಣ್ಣ ತಪ್ಪಿನಿಂದ ಅಪಘಾತಕ್ಕೆ ಸಿಲುಕಿದಾಗ ಅವರ ಬ್ರದರ್ ಲೂಕಾಸ್ ನಿಧನರಾದರು. ಈ ರೀಸನ್ ದಿಂದಾಗಿ ಅವರು ವಿಷಾದವನ್ನು ಅನುಭವಿಸುತ್ತಾರೆ. ಅದರ ನಂತರ ಅದು ಅದರ ಮೆದುಳಿನ ಮೇಲೆ ಪರಿಣಾಮ ಬೀರುತ್ತದೆ ಮತ್ತು ಲುಕಾಸ್ ಸತ್ತಿಲ್ಲ ಅಂತ ಚಿತ್ರಿಸಲು ಸ್ಟಾರ್ಟ್ ಮಾಡ್ತಾನೆ. ಅವನು ಅವನೊಂದಿಗಿದ್ದಾನೆ ಯಾಕಂದ್ರೆ ಅವರು ಪರಸ್ಪರ ಪ್ರೀತಿಸ್ತಾರೆ. ಅವನು ಅವನ ಬ್ರದರ್ ನನ್ನು ಭ್ರಮೆಗೊಳಿಸ್ತಾನೆ. ಇಲಿಯಾಸ್ ಹೇಳ್ತಾನೆ, ಇಲ್ಲ, ಈ ರೀತಿ ಏನೂ ಇಲ್ಲ. ಇಲಿಯಾಸ್ ನ ಮಾಮ್ ಸರಿ ಎನ್ನುತ್ತಾಳೆ. ಲೂಕಾಸ್ ನಮ್ಮೊಂದಿಗಿದ್ದಾನೆ ಅಂತ ನಾನು ಒಪ್ಪಿಕೊಳ್ಳುತ್ತೇನೆ. ನಿಮ್ಮ ಸಲುವಾಗಿ ನಾನು ಲೂಕಾಸ್ ನೊಂದಿಗೆ ಮಾತನಾಡುತ್ತೇನೆ. ನಾವು ಒಟ್ಟಿಗೆ ಆಡುತ್ತೇವೆ, ಸರಿಯೇ? ಆಗ ಇಲಿಯಾಸ್ ಸರಿ ಸರಿ ಎಂದ. ನೀವು ನನ್ನ ಬ್ರದರ್ ನನ್ನು ಇಗ್ನೋರ್ ಮಾಡುತ್ತೀರಾ ಅಥವಾ ಇಲ್ಲವೇ ಅಂತ ನೋಡೋಣ. ಲೂಕಾಸ್ ಎಲ್ಲಿದ್ದಾನೆ ಹೇಳಿ? ನೀನು ಕುರುಡ. ನೀವು ನೋಡಲು ಸಾಧ್ಯವಿಲ್ಲ. ನೀವು ನನ್ನ ಪ್ರೀತಿಯ ಬ್ರದರ್ ನನ್ನು ತುಂಬಾ ದ್ವೇಷಿಸುತ್ತೀರಿ. ಆಗ ಎಲಿಯಾಸ್ನ ಮಾಮ್ ಲೂಕಾಸ್ ಎಲ್ಲಿದ್ದಾನೆ ಅಂತ ಭಯಪಡುತ್ತಿರುವಾಗ ಊಹಿಸಲು ಹೊರಟಿದ್ದರು. ಯಾಕಂದ್ರೆ ಅವಳು ಈ ಜಗತ್ತಿನಲ್ಲಿಲ್ಲದ ಎಲಿಯಾಸ್ ಲೂಕಾಸ್ಗಾಗಿ ಲೂಕಾಸ್ನೊಂದಿಗೆ ಮಾತನಾಡ್ತಾಳೆ. ಅವನು ಎಲ್ಲಿಯೂ ಇರಲಿಲ್ಲ. ಅವಳು ತಪ್ಪಾದ ಲೊಕೇಶನ್ ಹೇಳ್ತಾರೆ. ಅದರ ಮೇಲೆ ಅವಳ ಮಾಮ್ ಮತ್ತೆ ಲೂಕಾಸ್ ಅನ್ನು ಇಗ್ನೋರ್ ಮಾಡುತ್ತಿದ್ದಾನೆಂದು ಎಲಿಯಾಸ್ ಅನಿಸುತ್ತದೆ. ಎಲಿಯಾಸ್ ಆಕ್ರಮಣಕಾರಿಯಾಗ್ತಾನೆ. ಇಲ್ಲ, ನೀನು ನನ್ನ ತಾಯಿಯಲ್ಲ ಎನ್ನುತ್ತಾನೆ. ಅವನು ಆ ಮನೆ ಮತ್ತು ಅವನ ತಾಯಿಗೆ ಬೆಂಕಿ ಹಚ್ಚುತ್ತಾನೆ. ಅವನೇ ಮನೆಯಿಂದ ಹೊರಗೆ ಬರ್ತಾನೆ. ಆಗ ಅವನು ಅವನ ಬ್ರದರ್ ಲೂಕಾಸ್ ಮತ್ತು ಅವನ ಮಾಮ್ ಅವನ ಮನೆಯ ಮುಂದೆ ಕಾಡಿನಿಂದ ಬರುತ್ತಿರುವುದನ್ನು ನೋಡ್ತಾನೆ. ಇಲಿಯಾಸ್ ಅವನ ತಾಯಿಯನ್ನು ಕೊಂದಿದ್ದಾನೆ ಅಂತ ಇಲ್ಲಿ ಹೇಳುತ್ತೇನೆ. ಅವಳು ಸುಟ್ಟು ಸತ್ತಳು ಮತ್ತು ಅಪಘಾತದಲ್ಲಿ ಎಲಿಯಾಸ್ನ ತಪ್ಪಿನಿಂದಾಗಿ ಲುಕಾಸ್ ಅವನ ಪ್ರಾಣವನ್ನು ಕಳೆದುಕೊಂಡನು. ಅವನಿಗೆ ಅದನ್ನು ಒಪ್ಪಿಕೊಳ್ಳಲಾಗಲಿಲ್ಲ. ಅವನು ಕೋಪದಲ್ಲಿ ಶಾಕ್ ಆಗಿದ್ದನು. ಅಲ್ಲದೆ ಈಗ ಅವನ ತಾಯಿಯನ್ನು ಕೊಂದಿದ್ದಾನೆ. ಈ ಸೀನ್ ನಲ್ಲಿ ನಾವು ನೋಡುವಂತೆ ಅವನು ಲುಕಾಸ್ ಮತ್ತು ಅವನ ಮಾಮ್ ಅವನ ಕಡೆಗೆ ಬರುವುದನ್ನು ನೋಡ್ತಾನೆ. ಈ ಸೀನ್ ಅವನ ಭ್ರಮೆ ಅಥವಾ ಐಡಿಯಾ ಆಗಿತ್ತು ಮತ್ತು ನಂತರ ಅವನು ವಿಷಾದಿಸ್ತಾನೆ.
ತಾನು ಮಾಡಿದ್ದಕ್ಕೆ ಪಶ್ಚಾತ್ತಾಪ ಪಡ್ತಾನೆ. ಅವನಿಗೆ ವಾಸ್ತವವನ್ನು ಒಪ್ಪಿಕೊಳ್ಳಲು ಸಾಧ್ಯವಾಗಿಲ್ಲ. ಅದಕ್ಕಾಗಿಯೇ ಅವನು ಅವನ ಬಳಿ ಅವರನ್ನು ಅನುಭವಿಸ್ತಾನೆ. ಅಷ್ಟರಲ್ಲಿ ಫೈರ್ ಫೈಟಿಂಗ್ ದಳವು ಅಲ್ಲಿಗೆ ಬರುತ್ತೆ. ಅದು ಬೆಂಕಿಯನ್ನು ಊದಲು ಪ್ರಾರಂಭಿಸುತ್ತದೆ. ಇಲಿಯಾಸ್ನನ್ನು ಬಂಧಿಸುವ ಸುಳಿವು ಸಿಕ್ಕಿರಲಿಲ್ಲ. ಅದರೊಂದಿಗೆ ಈ ಮಿಸ್ಟೀರಿಯಸ್ ಚಿತ್ರ ಇಲ್ಲಿಗೆ ಕೊನೆಗೊಳ್ಳುತ್ತದೆ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರಬಹುದು ಅಂತ ಅಂದುಕೊಳ್ಳುತ್ತೇನೆ.